ಶಿವಶಂಕರ್ ಸರ್, ವಿರೋಧ ಪಕ್ಷದ ನಾಯಕರ ಹೇಳಿಕೆ ಇಸ್ ಇಟ್ ಓನ್ಲಿ ಅ ಪೊಲಿಟಿಕಲ್ ಸ್ಟೇಟ್ಮೆಂಟ್ ಅಥವಾ ನಿಜವಾಗ್ಲೂ ಜನರ ಫೀಲಿಂಗ್ ಅನ್ನು ಅವರು ಪ್ರತಿನಿಧಿಸ್ತಿದ್ದಾರೆ? ಅವ್ರು ಪಾಪ ಈಸ್ ಅ ಪೊಲಿಟಿಷಿಯನ್. ಇದು ಎಂತಂದರೆ ಅವರು ಈ ಹ್ಯಾಸ್ ಟು ಡೂ ಪಾಲಿಟಿಕ್ಸ್. ಡಿ ಕೆ ಶಿವಕುಮಾರ್ ಹೇಳಿದ್ರಲ್ಲ ನಾನು ಡೆಲ್ಲಿಗೆ ಬಂದಿದ್ದು ಪಾಲಿಟಿಕ್ಸ್ ಮಾಡೋದಕ್ಕೆ ಅಂತ, ಅದೇ ಥರ ಇವರು ಪಾಲಿಟಿಕ್ಸ್ ಮಾಡ್ತಾರೆ. ಅಟ್ ದಿ ಸೇಮ್ ಟೈಮ್ ಈ ಮೇ ಬಿ ವಾಯ್ಸಿಂಗ್ ದಿ ಕನ್ಸರ್ನ್ ಆಫ್ ಪೀಪಲ್ ಆಲ್ಸೋ. ಪಾಯಿಂಟ್ ಈಸ್ ದಿಸ್, ಈಗ ಕಶ್ಯಪ್ ಅವರು ಒಂದು ಮಾತು ಹೇಳಿದ್ರು ಭಾಳ ಇಂಪಾರ್ಟೆಂಟ್ ಆಗಿ, ಏನಂದರೆ 4 ಗೋಡೆ ಮಧ್ಯದಲ್ಲಿ ಒಂದು ಒಪ್ಪಂದ ಅಂದರೆ ಮಾತುಕತೆ ಆಗಿದ್ದು, ಅದು ಯಾರಿಗೂ ನಮಗೂ ಗೊತ್ತಿಲ್ಲ ನಿಮಗೂ ಗೊತ್ತಿಲ್ಲ ಅಂತ. ಆದರೆ 4 ಗೋಡೆ ಮಧ್ಯದಲ್ಲಿ ಅಲ್ಲದೆ ಪಬ್ಲಿಕ್ಕಾಗಿ ಒಂದು ಒಪ್ಪಂದದ ಬಗ್ಗೆ ಸಿ ಎಮ್ಮು ಹೇಳಿದರು. ಏನು ಅಂತಂದರೆ 2.5 ವರ್ಷ ಆದಮೇಲೆ ಇದನ್ನು ಕ್ಯಾಬಿನೆಟ್ ರೀಶಫಲ್ ಮಾಡ್ತೀವಿ. ಅಂದರೆ ಈಗ 34 ಸ್ಥಾನಗಳಿದೆ ಕ್ಯಾಬಿನೆಟಲ್ಲಿ, ಇದು ಮಿನಿಸ್ಟ್ರಿಯಲ್ ಬರ್ತ್ ಅಷ್ಟನ್ನು ಫಿಲಪ್ ಮಾಡಿಬಿಟ್ರು. ಸಾಮಾನ್ಯವಾಗಿ ವೇಕೆನ್ಸಿ ಉಳಿಸ್ಕೊಳ್ತಾರೆ. ಮೇ 20, 2023 ಸರ್ಕಾರ ಬಂದಾಗ 34 ಫಿಲಪ್ ಮಾಡಿದ್ರು. ಅದು ಉದ್ದೇಶ ಏನಿತ್ತಂದರೆ ಈಗಿನ ಒಂದು ಬ್ಯಾಚ್ಗೆ ಅವಕಾಶ, 2.5 ವರ್ಷ ಆದಮೇಲೆ ನೆಕ್ಸ್ಟ್ ಬ್ಯಾಚ್ಗೆ ಒಂದು ಅವಕಾಶ ಕೊಡ್ತೀವಿ ಅಂತ ಹೇಳಿದ್ದಿದ್ದು. ಸೊ ಆದರೆ ಈಗ ಅದ್ರ ಪ್ರಕಾರ 2.5 ವರ್ಷ ಆದಮೇಲೆ ಅವರು ಹೊಸ ಬ್ಯಾಚ್ ಆಫ್ ಮಿನಿಸ್ಟರ್ಸ್ ಬರಬೇಕಾಗಿತ್ತು. ಆದರೆ ಪಾಪ ಅವ್ರ ಆಸ್ಪಿರೆಂಟ್ಸ್ ಕಾಯ್ತಾನೇ ಇದ್ದಾರೆ. ಇದು ನಮಗೆ ಕ್ಯಾಬಿನೆಟ್ ರಿಶಫಲ್ ಆಗುತ್ತೆ, ನಾವು ಮಿನಿಸ್ಟರ್ ಆಗ್ತೀವಿ ಅಂತ. ಸಿ ಎಮ್ ಅವರು ಕೂಡ ಹೇಳಿದರು, ಇದು ನಾನು ಕೇಳಿದ್ದೆ ಹೈಕಮಾಂಡ್ ಅವ್ರಿಗೆ ಮಾಡೋದು. ಆದರೆ ಈ ಒಂದು ಮಧ್ಯದಲ್ಲಿ ಇದಾಗ್ತಾ ಇಲ್ಲ. ನಾನು ಹೇಳಿದ್ನಲ್ಲ ಆಗಲೇ, ಕಶ್ಯಪ್ ಅವರು ಬಂದಿರಲಿಲ್ಲ, ಅವ್ರಿಗೂ ಕೂಡ ಇದೊಂದು ಮಾಹಿತಿ. ಅವ್ರದ್ದೇ ಆದಂತಹ ಪಕ್ಷದ ಕಾರ್ಯಕರ್ತರು ಈ ಮಾತನ್ನು ಹೇಳ್ತಾ ಇದ್ದಾರೆ. ಅವರಲ್ಲಿ ಆಸ್ಪಿರೆಂಟ್ಸು ಕೂಡ ಇದ್ದಾರೆ, ಅಂದರೆ ಮಿನಿಸ್ಟರ್ ಆಗಬೇಕು ಅಂತ. ಆದರೆ ಈ ಒಂದೊಂದು ದಿನ ಕೂಡ ಇರುವಂಥ ಮಿನಿಸ್ಟ್ರಿಗಳಿಗೆ ಒಂದು ಬೋನಸ್, ಕಾಯ್ತಾ ಇರೋರಿಗೆ ಒಂದೊಂದು ದಿನ ಕೂಡ ಲಾಸ್. ನಿಜ. ಆದರೆ ಆ ಫ್ರಸ್ಟ್ರೇಷನಲ್ಲಿ ಅವರು ನಮ್ಮಂಥ ಪತ್ರಕರ್ತರ ಹತ್ರ ಏನು ಹೇಳ್ತಾ ಇದ್ದಾರೆ ಅಂದರೆ, ನೋಡಿ ಒಪ್ಪಂದ ಆಗಿರೋ ನಾನು ಹೇಳಿದ್ನಲ್ಲ ಅದು, ಸಿ ಎಮ್ಮು ಡಿ ಸಿ ಎಮ್ ಅವರು ಆರಾಮಾಗಿದ್ದಾರೆ. ಸಿ ಎಮ್ ಕುರ್ಚಿನಲ್ಲಿ ಎಂಜಾಯ್ ಮಾಡ್ತಾ ಇದ್ದಾರೆ, ಡಿ ಸಿ ಎಮ್ ಕುರ್ಚಿನಲ್ಲಿ ಎಂಜಾಯ್ ಮಾಡ್ತಾ ಇದ್ದಾರೆ. ಈಗ ಲೆಫ್ಟ್ ಇನ್ ದಿ ಲರ್ಚ್ ಆರ್ ವಿ ಅಂತ. ಸೊ ಹಾಗಾಗಿ ಇದನ್ನು ಸಿ ಎಮ್ಮು ಡಿ ಸಿ ಎಮ್ ಅವರು ಗಮನಕ್ಕೆ ತಗೋಬೇಕು. ಇರೋದ್ರೆ ಕಾರ್ಯಕರ್ತರ ಒಂದು ಫ್ರಸ್ಟ್ರೇಷನ್ ಹೆಚ್ಚಾಗುತ್ತೆ. ಎರಡನೇದು, ಈಗ ಇದು ವಿದೇಶ ಪ್ರವಾಸದ ಬಗ್ಗೆ, ಅದ್ರ ಬಗ್ಗೆ ನನಗೇನಾದರೂ ವಿದೇಶ ಪ್ರವಾಸಕ್ಕೆ ಹೋಗೋದ್ರ ಬಗ್ಗೆ ನನಗೇನು ಯಾರಿಗೇ ಆಗಲಿ ಆಕ್ಷೇಪ ಇಲ್ಲ. ಆದರೆ ಈ ಸರ್ಕಾರ ನಡೀತಾ ಇರುವಂಥ ರೀತಿ ಬಗ್ಗೆ ಸ್ವಲ್ಪ ಜನಗಳಿಗೆ ಒಂದು ಗಮನ ಇದೆ. ಅದನ್ನು ಕೂಡ ಪತ್ರಕರ್ತನಾಗಿ ನಾನು ಅದನ್ನು ವಾಯ್ಸ್ ಮಾಡೋದು ನನ್ನ ಕರ್ತವ್ಯ. ಏನು ಅಂತಂದರೆ, ಇತ್ತೀಚೆಗೆ 54 ಜನಕ್ಕೆ, ಅಂದರೆ ಈ ನಿಗಮ ಮಂಡಳಿಗೆ ಅಧ್ಯಕ್ಷರು ಉಪಾಧ್ಯಕ್ಷರು ಅದೇನು ಚೇರ್ಮನ್ ಆಗಿರೋರಿಗೆ ಕ್ಯಾಬಿನೆಟ್ ರ್ಯಾಂಕ್ ಕೊಟ್ಟರು. ಅದರ ಪ್ರಕಾರ ಒಂದು ಲೆಕ್ಕ ನೋಡಿದ್ರೆ 147 ಜನಕ್ಕೆ ಕ್ಯಾಬಿನೆಟ್ ರ್ಯಾಂಕ್ ಇದೆ ಇವತ್ತಿಗೆ. ಇಲ್ಲಿ ಶಾಸಕರ ಸಂಖ್ಯೆ ಎಷ್ಟು? 140. ಆಮೇಲೆ ಇದ್ರ ಪ್ರಕಾರ, ರೂಲ್ ಪ್ರಕಾರ 15% ಆಫ್ ದಿ ಅಸೆಂಬ್ಲಿ ಸ್ಟ್ರೆಂತು ಕ್ಯಾಬಿನೆಟ್ ಸ್ಟ್ರೆಂತ್ ಇರಬೇಕು. ಅದರ ಪ್ರಕಾರ 34ಕ್ಕಿಂತ ಹೆಚ್ಚು ಯಾರು ಮಿನಿಸ್ಟರ್ ಆಗುವಂಗಿಲ್ಲ. ಇಲ್ಲಿ 147 ಜನಕ್ಕೆ ಕ್ಯಾಬಿನೆಟ್ ರ್ಯಾಂಕು. ಅವ್ರ ಕ್ಯಾಬಿನೆಟ್ ರ್ಯಾಂಕ್ ಸುಮ್ಮನೆ ಬರ್ತಾ ಇಲ್ಲ. ಅವ್ರ HRA, ಬೇಸಿಕ್ ಸ್ಯಾಲ್ರಿ, ಮತ್ತೊಂದು ಎಲ್ಲ ಸೇರಿಸ್ಕೊಂಡ್ರೆ 2 ಲಕ್ಷ ರೂಪಾಯಿ. ಆಮೇಲೆ ಏನು ಗೊತ್ತಾ, ಒಂದು ತಿಂಗಳಿಗೆ 1000 ಲೀಟರ್ ಆಫ್ ಪೆಟ್ರೋಲ್ ಅವರಿಗೆ ವೆಹಿಕಲ್ಗೆ ಇದೆಲ್ಲ ಬರುತ್ತೆ. ಇದು ಸಿದ್ದರಾಮಯ್ಯ ಅಂತವರು ಅವರೇನಾದ್ರೂ ಹಣಕಾಸು ವಿಚಾರದಲ್ಲಿ ತುಂಬ ದೊಡ್ಡ ಎಕ್ಸ್ಪೀರಿಯೆನ್ಸ್ ಇರುವಂಥವ್ರು, 17ನೇ ಬಜೆಟನ್ನು ಮಂಡಿಸುವಂಥವ್ರು, ಇದೆಲ್ಲ ನಮ್ಮೆಲ್ಲ ಹೆಮ್ಮೆ. ಆದರೆ ಫಿಸ್ಕಲ್ ಪ್ರೂಡೆನ್ಸ್ ಅಂತ ಬಂದಾಗ ಹೀಗೆ ಮಾಡಬಹುದಾ? ಇಂಥ ಸಮಯದ ವಿದೇಶ ಯಾತ್ರೆಯನ್ನು ಅದು ಒಂದು ಸತಿ ಏನಾಯಿತು, ಅನಿಮಲ್ ಹಸ್ಬೆಂಡ್ರಿ ಇಲಾಖೆಯಿಂದ ಅಂತ ಬಂತು, ಇವಾಗಲ್ಲ ವೈಯಕ್ತಿಕ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಜನಗಳು ಇದನ್ನು ಗಮನಿಸ್ತಾ ಇದ್ದಾರೆ ಅನ್ನೋದನ್ನು ಕೂಡ ಸರ್ಕಾರ ಗಮನದಲ್ಲಿ ಇಟ್ಕೊಳ್ಳೋದು ಒಳ್ಳೆಯದು. ಇಲ್ಲದೆ ಹೋದರೆ ಇಲ್ಲಿ ಈ ಥರದ್ದೊಂದು ಸ್ಪೆಕ್ಯುಲೇಷನ್ ಬರ್ತಾ ಇದೆ. ಒಂದು ರೀತಿ ನನ್ನ ಅಲರ್ಟ್ ಇದು ನಿಮಗೆ ಏನಂತಂದರೆ, ಇದು ಸಿ ಎಮ್ ಡಿ ಸಿ ಎಮ್ ಅವರು ಒಂದು ಒಪ್ಪಂದ ಮಾಡಿಕೊಂಡು ಇದು ಜಗಳ ಮಾಡ್ಕೊಳ್ಳೋ ಥರ ಮಾಡ್ಕೊಂಡು ಇದನ್ನು ದೇ ಆರ್ ಡ್ರ್ಯಾಗಿಂಗ್ ಆನ್, ಸೊ ದಟ್ ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಕೂಡ ರೀಶಫಲ್ ಕೂಡ ಮಾಡುವಂಗಿಲ್ಲ ಅನ್ನುವಂಥ ಫ್ರಸ್ಟ್ರೇಷನ್ ನಿಮ್ಮ ಕಾರ್ಯಕರ್ತರಲ್ಲಿ, ನಿಮ್ಮ MLAಗಳಲ್ಲಿ ಬರ್ತಾ ಇದೆ. ವೇಟಿಂಗ್ ಲಿಸ್ಟ್ ಅಲ್ಲಿ ಇರೋ ಅನೇಕರ ಮಾತುಗಳಲ್ಲಿನ ಫ್ರಸ್ಟ್ರೇಷನ್ ಲೆವೆಲ್, ಇಫ್ ಇಟ್ ಈಸ್ ಫ್ರಸ್ಟ್ರೇಷನ್, ಹೆಚ್ಚಾಗ್ತಾ ಹೋಗ್ತಾ ಇದೆ. ಹೌದು, ಅದನ್ನು ಪರಮೇಶ್ವರ್ ಅವರ ಇವತ್ತಿನ ಹೇಳಿಕೆ, ಅಶ್ವಿನ್ ಅವರು ಉತ್ತರ ಕೊಡ್ಲಿ, ಚಂದ್ರಶೇಖರ್ ಅವರು ಮೊದಲು ಉತ್ತರ ಕೊಡ್ಲಿ. ಪರಮೇಶ್ವರ್ ಸಾಹೇಬ್ರು ಹೇಳಿಕೆ ಇವತ್ತು, ಯತೀಂದ್ರ ಸಿದ್ದರಾಮಯ್ಯನವರು ನಮ್ಮಪ್ಪ 5 ವರ್ಷ CM ಅಂದಾಗ ಮಾತನಾಡದ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಚಂದ್ರರಾಜ್ ಹಟ್ಟಿಹೊಳಿ ಅವ್ರ ಮೇಲೆ ಕೆಂಡ ಕೋಪ ಮಾಡ್ಕೊಂಡ್ಬಿಟ್ರು. ಪ್ಲೇ ಮಾಡಿ ಪರಮೇಶ್ವರ್ ಅವರ ಹೇಳಿಕೆ. ಅವರು ಎಷ್ಟರ ಮಟ್ಟಿಗೆ ನಮ್ಮ AICC ಅಧ್ಯಕ್ಷರು ಹೇಳಿದ್ದಾರೆ ಅಂದರೆ, ಬಾಯಿ ಮುಚ್ಕೊಂಡು ಸುಮ್ಮನೆ ಇರಿ ಅಂತ ಹೇಳಿದ್ದಾರೆ. ಅದಕ್ಕಿಂತ ಕಠಿಣವಾಗಿ ಹೇಳೋದಕ್ಕೆ AICC ಅಧ್ಯಕ್ಷರಿಗೆ ಆಗೋದಿಲ್ಲ. ಅಷ್ಟಾದರೂ ಕೂಡ ನಮ್ಮಲ್ಲಿ ಶಾಸಕರಾಗಲಿ ಮತ್ತು ಮುಖಂಡರುಗಳಾಗಲಿ ಪದೇ ಪದೇ ಅದ್ರ ಬಗ್ಗೆ ಮಾತನಾಡ್ತಕ್ಕಂಥದ್ದು ಸರಿ ಕಾಣಿಸೋದಿಲ್ಲ. ಇದು ನಿಲ್ಲಬೇಕಿದು.
ಯಾಕೆಂತ ಹೇಳಿದ್ರೆ ನಾವು ಆಡಳಿತದ ಕಡೆ ಗಮನ ಹರಿಸಬೇಕು. ಜನಸಮುದಾಯ ನಮ್ಮನ್ನು ನಿರೀಕ್ಷೆ ಮಾಡಿರೋದೇ ಬೇರೆ. ಅಂದ್ರೆ ಆಡಳಿತದ ಬಗ್ಗೆ ನಾವು ಗಮನ ವಹಿಸಬೇಕು, ಜನ ನಮ್ಮಿಂದ ನಿರೀಕ್ಷೆ ಮಾಡಿರೋದೇ ಬೇರೆ. ನನ್ನ ಮಾತಲ್ಲ ಚಂದ್ರಶೇಖರ್ ಅವರೇ, ಖುದ್ದು ಡಾಕ್ಟರ್ ಜಿ ಪರಮೇಶ್ವರ್ ಅವ್ರ ಮಾತು. ಅಂದ್ರೆ ನಮ್ಮ ಪಕ್ಷದಲ್ಲಿ ಆಗ್ತಾ ಇರೋ ಘಟನೆಗಳು ನನಗೆ ಇಷ್ಟ ಆಗ್ತಿಲ್ಲ, ನನಗೆ ಅಸಮಾಧಾನ ತರ್ತಾ ಇದೆ, ಇವ್ರ ಬಿಹೇವಿಯರ್ ಕರೆಕ್ಷನ್ ಆಗಲೇಬೇಕು, ಇಲ್ದಿದ್ರೆ ಜನ ಬೇರೆ ಥರದಲ್ಲಿ ತೀರ್ಮಾನ ಕೈಗೊಳ್ತಾರೆ. ಹಿಂಗೆ ಅಲ್ವಾ ಅರ್ಥ ಮಾಡ್ಕೊಳ್ಬೇಕಾಗಿರೋದು? ಅಲ್ಲ, ನಾನು ಆಗಲೇ ಓಪನಿಂಗ್ ಕಾಮೆಂಟ್ಸ್ ಅಲ್ಲಿ ಹೇಳಿದೆ, ಒಬ್ಬ ಸೀನಿಯರ್ ಮಿನಿಸ್ಟ್ರಿಗೇನೆ ಈ ರೀತಿ ಅಸಹ್ಯ ಆಯಿತು ಅಂತ ಹೇಳಿದ್ರೆ ಜನರ ಪರಿಸ್ಥಿತಿ, ಬೇಯ್ತಾ ಇರ್ತಕ್ಕಂಥ ಜನರ ಪರಿಸ್ಥಿತಿ ಏನಾಗಿರಬೇಕು, ಅವ್ರಿಗೆ ಎಷ್ಟು ಅಸಹ್ಯ ಬಂದಿರಬೇಕು ನೋಡಿ. 4 ಗೋಡೆ ಒಳಗಡೆಗೆ ಏನೋ ಮಾತುಕತೆ ಆಗಿದೆ ಅಂತ ಹೇಳ್ತಾ ಇದ್ರು. 4 ಗೋಡೆ ಒಳಗಡೆಗೆ ಮಾತುಕತೆ ಆಗಿರೋದು ಎತ್ತಿಂದ ಸಿದ್ದರಾಮಯ್ಯನವರಿಗೆ ಗೊತ್ತಿಲ್ಲ, ಸಿದ್ದರಾಮಯ್ಯನವರಿಗೆ ಗೊತ್ತಿಲ್ಲ, ನಾನೇ 5 ವರ್ಷ ಮುಖ್ಯಮಂತ್ರಿ ಅಂತಾರೆ. ಮಾದೇವಪ್ಪನವರಿಗೆ ಗೊತ್ತಿಲ್ಲ, 5 ವರ್ಷ ಮುಖ್ಯಮಂತ್ರಿ ಅಂತ ಹೇಳ್ತಾರೆ. ಇಕ್ಬಾಲ್ ಹುಸೇನಿಗೆ ಗೊತ್ತಿಲ್ಲ, DK ಶಿವಕುಮಾರೇ ಮುಖ್ಯಮಂತ್ರಿ ಅಂತಾರೆ. ಚನ್ನರಾಜ ಹಟ್ಟಿಹೊಳೆ ಗೊತ್ತಿಲ್ಲ, ಇಷ್ಟರಲ್ಲೇ ಶುಭ ಕಾಲ ಬರ್ತದೆ, ನಮ್ಮ CM ಆಗ್ಬಿಡ್ತಾರೆ ಅಂತೇಳಿ ಯಾರಿಗೂ ಗೊತ್ತಿಲ್ದಿರುವಂತಹ ಒಂದು ಐತಿಹಾಸಿಕ ಒಂದು ರಹಸ್ಯ ಆ 4 ಗೋಡೆ ಒಳಗಡೆ ನಡೆದಿದೆಯಂತೆ. ಅದೇನು ನಡೆದಿದೆ, ಯಾರು ಬಿಟ್ಟಿದೆ, ಯಾರು ಕೇರ್ ಮಾಡ್ತಾ ಇದ್ದಾರೆ? ಬಂದು 3 ತಿಂಗಳಿಂದ ಹೇಳಕ್ ಶುರು ಮಾಡಿದ್ರು, ಯಾರಾದರೂ ಹೈಕಮಾಂಡ್ ಇದನ್ನ ಬಿಟ್ಬಿಟ್ಟು ಮಾತಾಡಿದ್ರೆ ನೋಟಿಸ್ ಕೊಟ್ಟು ಇದನ್ನ ಮಾಡ್ತೀವಿ ಅಂತೇಳಿ. ಯಾರು ಕೇರ್ ಮಾಡೋರು ಇವ್ರು ನೋಟಿಸ್ನ? ಅದರ್ಥ ಏನು? ಇವತ್ತು ಸಿದ್ದರಾಮಯ್ಯನವ್ರಿಗೆ MLA ಗಳ ಮೇಲೆ ಕಂಟ್ರೋಲ್ ಇಲ್ಲ, DK ಶಿವಕುಮಾರ್ DCM MLA ಗಳ ಮೇಲೆ ಕಂಟ್ರೋಲ್ ಇಲ್ಲ. ಅಲ್ಲರಿ, ಒಬ್ಬ DCM ಮಾತಾಡೋ ಮಾತಾ 28 ಜನ ಫಾರಿನ್ಗೆ ಹೋಗ್ತಾರಂತೆ, ಹೋಗ್ತಿರೋ ವಿಷಯನೇ ಗೊತ್ತಿಲ್ಲಂತೆ. ನಾನು ಹೇಳ್ತಾ ಇರೋದು ವ್ಯಕ್ತಿಗಲ್ಲ, ಸರ್ಕಾರದ ಒಂದು ಭಾಗ DCM. ಸರ್ಕಾರಕ್ಕೆ ಗೊತ್ತಿಲ್ದಂಗೆ ಸರ್ಕಾರದ ಪಕ್ಷದ MLA ಗಳು ಫಾರಿನ್ಗೆ ಹೋಗ್ತಾ ಇದ್ದಾರೆ, 15 ದಿವಸ ಬಿಟ್ಬಿಟ್ಟು ಹೋಗ್ತಾ ಇದ್ದಾರೆ, ಗೊತ್ತೇ ಇಲ್ಲ ಅಂತ ಹೇಳಿದ್ರೆ ಏನು ನಡೀತಿದೆ ರಾಜ್ಯದೊಳಗಡೆಗೆ? ವಾಲ್ಮೀಕಿ ನಿಗಮದಲ್ಲಿ ಸ್ಮಿತಾ ಫಲಾನುಭವಿಗಳ ಪಟ್ಟಿಯಾಗಿ ಇದು 3ನೇ ವರ್ಷ. ಪಟ್ಟಿ ಅಂದ್ರೆ ಕೊಟ್ಟಿರೋದು, ಬಿಟ್ಟಿರೋದು, ಅಲಾಟ್ಮೆಂಟ್, ನೆಕ್ಸ್ಟ್ ಫಲಾನುಭವಿಗಳ ಪಟ್ಟಿ ಯಾವ್ಯಾವ್ದಕ್ಕೆ ಬರುತ್ತೆ ವಾಲ್ಮೀಕಿ ನಿಗಮದಲ್ಲಿ ಅಂತ ಹೇಳಿದ್ರೆ, ಆ ಏನು ದಲಿತ ಸಮುದಾಯ ಇದೆ, ಏನು ಬಿತ್ತನೆ ಬೀಜ ಕೊಡೋದಕ್ಕೆ, ಗೊಬ್ಬರ ಕೊಡೋದಕ್ಕೆ, ವೆಹಿಕಲ್ಗೆ ಸಾಲ, ಮತ್ತೆ ಹಾಸ್ಟೆಲ್ಗೆಲ್ಲ ರಿಸರ್ವೇಷನ್ಗೆ, ಇಂಥವು ಫಲಾನುಭವಿಗಳ ಪಟ್ಟಿ ಮಾಡ್ತಾರೆ. 3 ವರ್ಷದಿಂದ ಪಟ್ಟಿ ಆಗಿಲ್ಲ ವಾಲ್ಮೀಕಿ ನಿಗಮದಲ್ಲಿ. ಅದಾದ್ಮೇಲೆ ಹಿಂದುಳಿದ ವರ್ಗಗಳ 11 ನಿಗಮಗಳಿದೆ. 11 ನಿಗಮಗಳಲ್ಲಿ 8 ನಿಗಮಗಳಿಗೆ ಅಧ್ಯಕ್ಷರೇ ಘೋಷಣೆ ಆಗಿಲ್ಲ. ಅದಾದ್ಮೇಲೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಕಲ್ಯಾಣ ಇಲಾಖೆ ಒಳಗಡೆಗೆ ಮಾರ್ಚ್ ಬಂದಿದೆ, 32%ಗಿಂತ ಹೆಚ್ಚು ಅನುದಾನ ಬಳಕೆ ಆಗಿಲ್ಲ. ಈ ಕಡೆ ದಲಿತರು ಈ ಅಹಿಂದ ಅಂತ ಬಂದ್ಬಿಟ್ರಲ್ಲ ಅವರು, ಈ ಕಡೆ ದಲಿತರ ಕತೆ ಮುಗಿದೋಯ್ತು, ಹಿಂದುಳಿದವರ ಕತೆ ಮುಗಿದೋಯ್ತು, ಅಲ್ಪಸಂಖ್ಯಾತರೊಬ್ಬನ ಇಟ್ಕೊಂಡು ಮಿಕ್ಕಿದ ಎಲ್ಲರ ಕತೆಗಳನ್ನ ಇವತ್ತು ಮುಚ್ಕೊಂಡು ಬರ್ತಾ ಇದ್ದಾರೆ. ಈ ರೀತಿ ಕಡೆ ಹೋದ್ರೆ ಒಂದು ರಾಜ್ಯವನ್ನು ಸುಭಿಕ್ಷವಾಗಿ ಮಾಡಿಕೊಂಡು, ರಾಜ್ಯವನ್ನು ಎಲ್ಲ ಆಡಳಿತ ಮಾಡಿಕೊಂಡು ನೀವು ಆಮೇಲೆ ಎಷ್ಟನ್ನ ಬಡ್ದಾಡ್ಕೊಂಡು ಇದು ಮಾಡ್ಕೊಳ್ರಿ. ಆದರೆ ಈ ಪರಿಸ್ಥಿತಿಗೆ ತಂದಿಟ್ಬಿಟ್ಟು ಇವತ್ತು ನಾನು ಹೇಳಿದ್ನಲ್ಲ, ಕಳೆದ ಜುಲೈ 17ನೇ ತಾರೀಕು ಜಲಸಂಪನ್ಮೂಲ ಶಾಖೆಗಳ ಏನು ಇಲಾಖೆಯ ಏನು ಕಾರ್ಯದರ್ಶಿಗಳ ಮೀಟಿಂಗ್ ಆಗಿರೋದು. ಮಳೆ ಬರುತ್ತೆ ಮುಂದಿನ ತಿಂಗಳು, ಮತ್ತೆ ತಿಂಗಳು ಕಾವೇರಿ ಗಲಾಟೆ ಶುರುವಾಗುತ್ತೆ. ಒಂದು GST ಮೀಟಿಂಗಿಗೆ ಸಿದ್ದರಾಮಯ್ಯ ಅಟೆಂಡ್ ಆಗಿಲ್ಲ, ಒಂದು ಕಾವೇರಿ ಮೀಟಿಂಗಿಗೆ DCM CM ಅಟೆಂಡ್ ಆಗಿಲ್ಲ. ಜನಗಳ ಬಾಳ ಬೆಂಕಿ ಬಿದ್ದಾಗ್ತದೆ. ಇಂಥ ಸಂದರ್ಭದಲ್ಲಿ ಕುರ್ಚಿ ಇದೆ ಕಾಂಗ್ರೆಸ್ನವ್ರ ಹತ್ರ ಅಟೆಂಡ್ ಮಾಡಿದ್ದಾರೆ. ವಾಟ್ಸ್ಆಪ್ ಯೂನಿವರ್ಸಿಟಿಯಿಂದ ಬಂದಿದ್ದಾರೆ ಚಂದ್ರಶೇಖರ್ ಅವರು. ಪ್ಲೀಸ್ GST ಮೀಟಿಂಗ್ ಅಟೆಂಡ್ ಮಾಡೋದು ಅವ್ರಿಗೆ ಮಾಹಿತಿ ಇಲ್ಲ ಅನ್ಸುತ್ತೆ. ಕಂದಾಯ ಸಚಿವರು ಕೃಷ್ಣ ಬೈರೇಗೌಡರು CM ಇಂಟ್ರೆಸ್ಟ್ ಮಾಡಿದ್ದಾರೆ. ದಯವಿಟ್ಟು ಸ್ವಲ್ಪ ವಾಟ್ಸ್ಆಪ್ ಯೂನಿವರ್ಸಿಟಿ ಸುಳ್ಳನ್ನ ಬಿಟ್ಬಿಟ್ಟು ಸತ್ಯವನ್ನು ನೋಡಿ. ಮೊನ್ನೆ ನಿರ್ಮಲಾ ಸೀತಾರಾಮನ್ ಅವ್ರು ಕರೆದಿರೋ ಬಡ್ಜೆಟ್ ಮೀಟಿಂಗ್ಗೂ ಕೃಷ್ಣ ಬೈರೇಗೌಡರು ಅಟೆಂಡ್ ಮಾಡಿದ್ರು. ಸುಳ್ಳು ಹೇಳ್ಬೇಡಿ ಕಣ್ರಿ, ಸುಳ್ಳು ಹೇಳ್ಬೇಡಿ. ಇವತ್ತು ನಮ್ಮ ಕಾವೇರಿಯಲ್ಲಿ 115 ಇದು ಅಡಿ ನೀರಿದೆ, ರಾಜ್ಯಕ್ಕೆ ಬರ ಇಲ್ಲ. ಬಿಜೆಪಿ ಅವಧಿಯಲ್ಲಿ JDS ಅಲ್ಲಿ ಬರ ತಾಂಡವ ಆಗುತ್ತೆ. ನಿಮ್ಮ ಬಿಜೆಪಿ ಅವಧಿಯಲ್ಲಿ ಬರ ದುಡ್ಡು ಕೊಟ್ಟಿರಲಿಲ್ಲ. ನಿಮ್ಮ ಯೋಗ್ಯತೆಗೆ ನಿಮ್ಮ ಕೇಂದ್ರ ಸರ್ಕಾರಕ್ಕೆ ಬರದ ಅನುದಾನ ನಾವು ಸುಪ್ರೀಂ ಕೋರ್ಟ್ ಹೋಗ್ಬಿಟ್ಟು ಎತ್ಕೊಂಡ್ಬಂದಿ. ನೀವು ರೈತರನ್ನ ಪೀಡಿಸಿರೋ ಪಕ್ಷ ಸರ್ಕಾರ ನಿಮ್ದು. ಕಮಿಂಗ್ ಬ್ಯಾಕ್ ಟು ದ ಸಬ್ಜೆಕ್ಟ್, ಇದು ಅಭಿವೃದ್ಧಿ ಆಗಿರ ಅಂತಾರಲ್ಲ, ಇವರದೇ ಸರ್ಕಾರದ ಅವಧಿಯಲ್ಲಿ 50,000 ಇತ್ತು ಕಂದಾಯ ಇಲಾಖೆ. 1 by 1 ಕೊಟ್ಬಿಡ್ತೀನಿ, ನಂಗೆ 2 ನಿಮಿಷ ಟೈಮ್ ಬೇಕು. 50,000 ಕೇಸ್ ಇತ್ತು. ಇದೇ ಸಾಮ್ರಾಟ್ ಅಶೋಕ್ ಅವರ ಅವಧಿಯಲ್ಲಿ 50,000 AC ಕೋರ್ಟ್